ಬೆಂಗಳೂರಿನಲ್ಲಿ ಕಳೆದ 4 ದಶಕಗಳಿಂದ 20,000ಕ್ಕೂ ಹೆಚ್ಚು ಹಾವುಗಳನ್ನು ರಕ್ಷಿಸಿ ಮಾನವ ಮತ್ತು ವನ್ಯಜೀವಿಗಳ ಸಹಬಾಳ್ವೆಗೆ ಅಪೂರ್ವ ಕೊಡುಗೆ ನೀಡಿದಂಥ ಜಾಗತಿಕ ಮಟ್ಟದ ಖ್ಯಾತ ಉರುಗ ತಜ್ಞ ದಿವಂಗತ ಅನೀಸ್ ಮೊಹಮ್ಮದ್ ರವರ ಕುರಿತ ಸಂಕ್ಷಿಪ್ತ ಪರಿಚಯವನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ನಿಮ್ಮ ಮುಂದಿಡ್ತಾ ಇದೆ. ಸ್ನೇಕ್ ಅನೀಸ್ ಮೊಹಮ್ಮದ್ 1971ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದಂತಹ ಇವರು ಸೇಂಟ್ ಜರ್ಮನ್ ಹೈಸ್ಕೂಲ್ನಲ್ಲಿ ಕಲಿತಿದ್ದಾಗ ಕೇವಲ 3ನೇ ತರಗತಿಯಲ್ಲೇ ಗಾಯಗೊಂಡ ಹಾವೊಂದನ್ನ ಬ್ಯಾಗ್ನಲ್ಲಿಟ್ಟು ಶಾಲೆಗೆ ತಂದಿದ್ದಂತಹ ಘಟನೆ ಇವರಲ್ಲಿ ಉರುಗಗಳ ಮೇಲಿನ ಜೀವಮಾನದ ಆಸಕ್ತಿಗೆ ಕಾರಣವಾಗಿತ್ತು. ತಮ್ಮ 17ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಹಾವು ರಕ್ಷಿಸಿ ಈ ಪಯಣ ಆರಂಭಿಸಿದಂತಹ ಇವರು ನಂತರ ಚೆನ್ನೈನ ಸ್ನೇಕ್ ಪಾರ್ಕ್ನಲ್ಲಿ ಖ್ಯಾತ ಉರುಗ ತಜ್ಞ ರೋಮುಲಸ್ ವಿಟೇಕರ್ ಅವರೊಂದಿಗೆ ಕೆಲಸ ಮಾಡಿ ವೈಜ್ಞಾನಿಕ ಜ್ಞಾನವನ್ನು ಪಡೆದರು. ಅಪ್ರತಿಮ ಕೌಶಲ್ಯ ಹೊಂದಿದಂತಹ ಅನೀಸ್ ಅವರು ನಾಗರ ಹಾವು, ಮಂಡಲದ ಹಾವು ಸೇರಿದಂತೆ ಸಹಸ್ರಾರು ವಿಷಕಾರಿ ಹಾವುಗಳನ್ನ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲೂ ಉಪಾಯವಾಗಿ ರಕ್ಷಿಸಿ ಬನ್ನೇರುಘಟ್ಟ ಕಾಡಿಗೆ ಬಿಟ್ಟಿದ್ದಾರೆ. ಇವರ ಈ ವೈಜ್ಞಾನಿಕ ಸಾಹಸಗಳನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದ ಡಿಸ್ಕವರಿ, ಅನಿಮಲ್ ಪ್ಲಾನೆಟ್ ಹಾಗೂ ನ್ಯಾಷನಲ್ ಜಿಯೋಗ್ರಫಿಕ್ ವಾಹಿನಿಗಳು ವಿಶೇಷ ಸಾಕ್ಷ್ಯಚಿತ್ರಗಳನ್ನು ಪ್ರಸಾರ ಮಾಡಿದ್ವು. ಹಾವುಗಳಲ್ಲದೆ ಮೊಸಳೆ, ಪಕ್ಷಿಗಳ ರಕ್ಷಣೆಯಲ್ಲೂ ಭಾಗಿಯಾಗಿದ್ದಂತಹ ಇವರು SPCA, CUPA ಸಂಸ್ಥೆಗಳ ಸಕ್ರಿಯ ಸದಸ್ಯರಾಗಿದ್ದರು. ಅನೀಸ್ ಅವರು ರಾಜ್ಯದಾದ್ಯಂತ 300ಕ್ಕೂ ಹೆಚ್ಚು ಯುವಕರಿಗೆ ಉರುಗ ರಕ್ಷಣೆಯ ವೈಜ್ಞಾನಿಕ ತರಬೇತಿಯನ್ನು ನೀಡಿದರು. ಹಾವುಗಳು ಆವರಣ ಪ್ರವೇಶಿಸದಂತೆ ತಡೆಯಲು ಸ್ನೇಕ್ಸ್ LOC ಸಂಸ್ಥೆ ಸ್ಥಾಪಿಸಿದಂತಹ ಇವರು ಮನುಷ್ಯರೇ ಹಾವುಗಳ ಜಾಗವನ್ನ ಅತಿಕ್ರಮಿಸಿದ್ದಾರೆಯೇ ಹೊರತು ಅವು ನಮ್ಮ ಜಾಗಕ್ಕೆ ಬಂದಿಲ್ಲ ಅನ್ನುವಂತಹ ಜನರಲ್ಲಿ ಪರಿಸರ ಕಾಳಜಿಯನ್ನ ಮೂಡಿಸ್ತಾ ಇದ್ರು. ಹಲವಾರು ಬಾರಿ ವಿಷಕಾರಿ ಹಾವಿನ ಕಡಿತಕ್ಕೆ ಒಳಗಾದ್ರೂ ಕೂಡ ಇವರು ತಮ್ಮ ಸೇವೆಯನ್ನ ನಿಲ್ಲಿಸಲಿಲ್ಲ. ಅನೀಸ್ ಮೊಹಮ್ಮದ್ ಅವರ ಸುದೀರ್ಘ ಕಾಲದ ಪ್ರಕೃತಿ ಸೇವೆಯನ್ನ ಗುರುತಿಸಿ ಹಲವಾರು ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ. ತಮ್ಮ ಜೀವಿತಾವಧಿಯ ಕೊನೆಯವರೆಗೂ ಕೂಡ ಪ್ರಕೃತಿಯ ಸೇವೆಯಲ್ಲೇ ಕಳೆದಂತಹ ಹೆಮ್ಮೆಯ ಸಾಧಕ ಅನೀಸ್ ಮೊಹಮ್ಮದ್ ಅವರು ಮೊನ್ನೆಯಷ್ಟೇ ಜೂನ್ 30, 2026ರಂದು ತಮ್ಮ 55ನೇ ವಯಸ್ಸಿನಲ್ಲಿ ನಿಧನರಾದರು. ಮೂಕ ಪ್ರಾಣಿಗಳ ರಕ್ಷಣೆ ಹಾಗೂ ಪರಿಸರ ಸಮತೋಲನಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತಹ ಶ್ರೇಷ್ಠ ಸಾಧಕ ಸ್ನೇಕ್ ಅನೀಸ್ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹೃದಯಾಂತರಾಳದ ನಮನಗಳನ್ನ ಅರ್ಪಿಸುತ್ತೇವೆ, ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.